गुरु का आंख दिखाई देगा। ಈ ನಿಮಗೆ ಕಾಣುವ ಬಣ್ಣಗಳ ಮಧ್ಯೆ ಗುರುವಿನ ಕಣ್ಣು ನಿಮಗೆ ಕಾಣಿಸಿಕೊಳ್ಳುತ್ತದೆ. उसी का अंदर थे ब्रह्मांड में जाने का। ಆ ಕಣ್ಣಿನ ಮೂಲಕ ನೀವು ಬ್ರಹ್ಮಾಂಡದ ಪಯಣವನ್ನು ಮಾಡಬೇಕು. आपको क्या क्या दिखेगा, क्या क्या आपको अनुभव हो, सब आपके लिए बेनिफिट है। ನಿಮಗೆ ಏನೇನು ಆ ಪಯಣ ಮಾಡುವಾಗ ಸಿಗ್ತದ, ಅನುಭವ ಆಗ್ತದ, ಅದೆಲ್ಲ ನಿಮಗೆ ಪ್ರಯೋಜನವಾಗಿ ಬರ್ತದೆ ಅಂತ ಗುರುಜಿ ಹೇಳ್ತಾರೆ. अभी जब तक मैं नहीं बुलाऊंगा उतना टाइम आप ऐसा बॉडी हिलाना नहीं, उधर से मुंह नहीं करना, चुपचाप बैठ जाओ. ಎಲ್ಲಿಯ ತನಕ ಗುರುಜಿ ನಿಮಗೆ ಏಳಿ ಅಂತ ಹೇಳುವುದಿಲ್ವಾ ಅಲ್ಲಿಯ ತನಕ ಕಣ್ಣು ತೆರಿಬಾರದು, ಶರೀರವನ್ನು ಅಲುಗಾಡಿಸಬಾರದು. ये एरिया पे थोड़ा कॉन्सेंट्रेट करना है. ಯಾವ ನಿಮ್ಮ ಹಣೆಯ ಭಾಗದಲ್ಲಿ ಗುರುಜಿಯವರು ಬೆರಳಿಡ್ತಾರ ಅಲ್ಲಿ ನಿಮ್ಮ ಗಮನ ಹೋಗ್ಲಿ. इधर कॉन्सेंट्रेट करना है, यही एरिया पे कॉन्सेंट्रेट करना है. ನಮಸ್ಕಾರ ವೀಕ್ಷಕರೇ. ಸೊ ಬ್ರಹ್ಮಜ್ಞಾನ ಅಂದರೆ ಏನು ಮತ್ತು ಅದನ್ನು ನಮ್ಮಂಥವ್ರು ಯಾವ ರೀತಿ ಪಡಿಬೇಕು ಅನ್ನೋ ಒಂದು ಪ್ರಶ್ನೆ ಗುರುಗಳಿಗೆ. गुरुजी ಈಗ ಆಲ್ಮೋಸ್ಟ್ व्हाट इज़ ब्रह्मज्ञान, हम लोग जैसे सामान्य लोग हम लोग वो ज्ञान को हम लोग ले सकते हैं क्या? ब्रह्मज्ञान मतलब ब्रह्मांड, ब्रह्मांड में जितना ज्ञान है वो सब एक क्षण में हमारा अंदर जो आ जाएगा, दिस इज कॉल्ड ब्रह्मज्ञान. ಬ್ರಹ್ಮಜ್ಞಾನ ಅಂತ ಹೇಳಿದರೆ ಇಡೀ ಬ್ರಹ್ಮಾಂಡ. ಈ ಬ್ರಹ್ಮಾಂಡದ ಜ್ಞಾನ ಏಕ ಕ್ಷಣ ಮಾತ್ರದಲ್ಲಿ ತಿಳ್ಕೊಳ್ಳುವುದೇ ಬ್ರಹ್ಮಜ್ಞಾನ. जिसका बारे में हम जानता है वो जानने का बाद दुनिया में कोई चीज़ का क्वेश्चन नहीं होगा. ಅಂದರೆ ಯಾವಾಗ ಆ ಜ್ಞಾನ ಒಬ್ಬ ವ್ಯಕ್ತಿಗೆ ಲಭಿಸ್ತದ ಆ ನಂತರ ಏನು ತಿಳಿಲಿಕ್ಕೆ ಬಾಕಿ ಇದೆ ಅಥವಾ ತಿಳಿಲಿಕ್ಕೆ ಏನು ಬಾಕಿ ಇರುವುದಿಲ್ಲ, ಅದು ಬ್ರಹ್ಮಜ್ಞಾನ. अभी आप दुनिया में बहुत लोगों को मिल रहे, हर किसी को आप पूछने शुरू करो आप कौन है और मैं कौन है पूछ के देखो, किसी का पास ये आंसर नहीं होगा, सिर्फ ब्रह्मज्ञानी का पास ही इसका आंसर होगा. ಈಗ ನೀವು ಹಲವಾರು ಜಾಗಗಳಲ್ಲಿ ಪ್ರಯಾಣ ಮಾಡ್ತೀರಿ, ತಿರುಗಾಟ ಮಾಡ್ತೀರಿ, ಹಲವಾರು ಜನರ ಭೇಟಿ ಮಾಡ್ತೀರಿ. ನೀವು ಅವ್ರ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿ, ನೀವು ಯಾರು ಅಂತ. ಯಾರಲ್ಲಿಯೂ ಕೂಡ ಇದಕ್ಕೆ ನಿಖರವಾದ ಉತ್ತರ ಇಲ್ಲ ಅಂತ. बुक का इन्फॉर्मेशन बोलेगा, गूगल में सर्च करके कुछ आंसर बोले, हुआ माई पूछेगा तो कुछ आंसर मिलेगा. दैट इज नॉट द आंसर. अगर इफ यू कम टू नो हुआ माई, देन ब्रह्मांड, ब्रह्म का पूरा ज्ञान आपका पास आ गया. ನೀವು ಆ ಪ್ರಶ್ನೆಯನ್ನು ನೀನು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಗೂಗಲಲ್ಲಿ ಹುಡುಕಿ ಉತ್ತರ ಹೇಳಬಹುದು, ಪುಸ್ತಕವನ್ನು ಓದಿ ನೀವು ಉತ್ತರ ಹೇಳಬಹುದು. ಆದರೆ ಯಾವಾಗ ಒಬ್ಬ ವ್ಯಕ್ತಿ ಬ್ರಹ್ಮಜ್ಞಾನವನ್ನು ಪಡಿತಾನ ಆತನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ತದೆ ಅಂತ ಗುರುಜಿ ಹೇಳ್ತಾರೆ. ये सिर्फ एक आंसर मिलने से ब्रह्मांड का पूरा क्वेश्चंस का आंसर मिलेगा बोलेगा तो कितना बड़ा थिंग है. आप सोचो, हुआ माई. ನೀವು ಯೋಚಿಸಬೇಕಾದ ವಿಚಾರ, ಚಿಂತಿಸಬೇಕಾದ ವಿಚಾರ, ನಾನು ಯಾರು ಎಂಬ ವಿಚಾರವನ್ನು ಇಟ್ಕೊಂಡು ಬ್ರಹ್ಮಜ್ಞಾನ ಒಂದು ಸಿಕ್ಕಿದರೆ ಪ್ರಪಂಚದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಅಂತ ಹೇಳಿದರೆ ಬ್ರಹ್ಮಜ್ಞಾನ ಅಂತ ಹೇಳುವ ಒಂದು ಸ್ಥಿತಿ ಎಷ್ಟು ದೊಡ್ಡ ವಿಷಯ ನೀವು ಯೋಚಿಸಿ. ब्रह्मज्ञान पाने के लिए जन्म जन्मांतर का
प्रयत्न चाहिए. ಆದರೆ ಬ್ರಹ್ಮಜ್ಞಾನವನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಪಡಿಬೇಕು ಅಂತ ಹೇಳಿದ್ರೆ ಜನ್ಮ ಜನ್ಮಾಂತರದಿಂದ ಆತನ ಸಾಧನೆ ಇರಬೇಕು ಅಂತ ಗುರುಜಿ ಹೇಳ್ತಾರೆ. मगर मैंने क्या किया, आपको एग्जाम्पल बताया. पहले फिल्म इंडस्ट्री में एक काम मिलने के लिए बहुत डिफिकल्ट था. हाँ, पहले वो छोटा इंडस्ट्री पे वो टाइम पे काम नहीं मिलता था. एग्जैक्टली. ಒಂದು ಉದಾಹರಣೆ ನಿಮಗೆ ಈ ರೀತಿ ಕೊಡ್ತೇನೆ. ಹಿಂದಿನ ಕಾಲದಲ್ಲಿ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಒಂದು ಕೆಲಸ ಸಿಗಬೇಕಿದ್ರೆ ಬಹಳ ಕಷ್ಟ ಇತ್ತಂತೆ. आज कोई मुश्किल नहीं. ಇವತ್ತೇನು ದೊಡ್ಡ ಸಂಗತಿ ಅಲ್ಲ. इसी तरह एवरीवेयर इज न्यू टेक्नोलॉजी हैपनिंग. ಇದೇ ರೀತಿ ಎಲ್ಲ ಕಡೆ ಕೂಡ ಆ ತಂತ್ರಜ್ಞಾನ ಆಗ್ತಾ ಉಂಟು ಅಂತ. आत्मा जो आध्यात्मिक लाइन में वो सिस्टम अभी भी चेंज नहीं हुआ है. ಆದರೆ ಈ ಅಧ್ಯಾತ್ಮ ಮಾರ್ಗದಲ್ಲಿ ಅಂತ ಒಂದು ಪರಿಷ್ಕೃತ ತಂತ್ರಜ್ಞಾನ ಇಲ್ಲ ಅಂತ ಗುರುಜಿ ಹೇಳೋದು. यही एरा में मेरा रियलाइजेशन हुआ. ಆದರೆ ಈ ಸಮಯದಲ್ಲಿ ಇವರಿಗೆ ಜ್ಞಾನೋದಯ ಆಯಿತು ಅಂತ गुरुजी ಹೇಳ್ತಾರೆ. जैसा मुझे रियलाइजेशन हुआ तब से मैं सोचने शुरू हो गया मेरी तरह कोई इधर उधर भागने का जरूरत नहीं, मुझे कुछ ना कुछ इसका सॉल्यूशन ढूंढ रहे हैं. ಯಾವಾಗ ಈ ಬ್ರಹ್ಮಜ್ಞಾನ ಈ ಗುರುಜಿಗೆ ಪ್ರಾಪ್ತಿ ಆಯ್ತಾ ಆಗ ಅವರ ಮನಸ್ಸಲ್ಲಿ ಬಂದ ವಿಚಾರಷ್ಟೇ, ನನ್ನ ತರ ಆ ಕಡೆ ಈ ಕಡೆ ಓಡಾಟ ಮಾಡಬಾರ್ದು, ಇತರರಿಗೂ ಸಿಗಬೇಕಿದ್ರೆ ಏನು ಮಾಡಬೇಕು, ಅದಕ್ಕೊಂದು ಪರಿಹಾರವನ್ನು ಹುಡಬೇಕು ಎಂಬ ಯೋಚನೆ ಅವರಲ್ಲಿ ಬಂತು. You will not believe, 4 बार मैंने पूरा इंडिया घूम चुका है. ನೀವು ನಂಬಲಿಕ್ಕೆಲ್ಲ ಹೇಳಿದ್ರೆ 4 ಬಾರಿ ಇಡೀ ಭಾರತದ ಪರ್ಯಟನೆ ಮಾಡಿ ನಾನು ತಿರುಗಿದ್ದೇನೆ ಅಂತ ಅವರು ಹೇಳ್ತಾರೆ. चाहे मैं ट्रैवल करते हुआ कार में होगा, फ्लाइट में होगा, ट्रेन में होगा, मगर ट्रैवलिंग तो ट्रैवलिंग ही है. ನಾನು ಹೋದಂಥ ರೀತಿ ಕಾರ್ ಆಗ್ಬೋದು ಅಥವಾ ವಿಮಾನ ಆಗ್ಬೋದು ಅಥವಾ ರೈಲು ಬಂಡಿ ಆಗಿರ್ಬೋದು, ಏನೇ ಆಗಿರ್ಬೋದು, ತಿರುಗಾಟ ತಾನೇ. ये ट्रैवलिंग इसलिए किया है कोई भी एक ब्रह्मज्ञानी को मिलने के लिए और उससे मुझे एक शिक्षा लेने के लिए. ಈ ಪರ್ಯಟನೆ ಸುಮ್ಮನೆ ಮಾಡಲಿಲ್ಲ, ಒಬ್ಬ ಬ್ರಹ್ಮಜ್ಞಾನಿ ಸಂತನ ಭೇಟಿಗಾಗಿ ನಾನು ಮಾಡಿದ್ದು, ಆ ಜ್ಞಾನ ಪಡಿಬೇಕೆಂಬ ದೃಷ್ಟಿಯಿಂದ ನಾನು ಮಾಡಿದ್ದೇನೆ. अपरिष्कृत संप्रदाय में सुन के पागल हो गए. ಈ ಅಪರಿಷ್ಕೃತ ಆ ಸಂಪ್ರದಾಯ ಉಂಟಲ್ಲ, ನಮ್ಮ ಹಿಂದೆ ನಡ್ಕೊಂಡು ಬಂದದ್ದನ್ನು, ಇದನ್ನು ಕೇಳಿ ನನಗೆ ಬಹಳ ಬೇಸರ ಹಿಡಿದಿತ್ತು. जो बड़ा गुरु लोगों का जो जानता है बड़ा गुरु लोग आप छोड़ दो, मतलब उनको मिलने के लिए मेरा लायक ही नहीं था. ಅಂದ್ರೆ ದೊಡ್ಡ ಗುರುಗಳಿರಲಿ, ಅವರನ್ನು ಭೇಟಿ ಮಾಡುವಷ್ಟು ಯೋಗ್ಯತೆ ನನ್ನಲ್ಲಿ ಇರಲಿಲ್ಲ ಅಂತ. मेरा गलती होगा नहीं तो मेरा भगवान का इच्छा होगा, मैं एक बार भी एक सही गुरु को मिला ही नहीं. ಅವ್ರು ಹೇಳೋದು, ಒಂದೋ ಇದು ಭಗವಂತನ ಇಚ್ಛೆ ಆಗಿರ್ಬೋದು ಅಥವಾ ಬೇರೆ ಏನೋ ಕಾರಣ ಆಗಿರ್ಬೋದು, ಒಂದು ಸರಿಯಾದ ಗುರುವನ್ನು ಇಲ್ಲೇ ತನಕ ಅವರಿಗೆ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ ಅಂತ. इसका मतलब सही गुरु नहीं था नहीं. ಅದರರ್ಥ ಸರಿಯಾದ ಗುರುಗಳು ಇಲ್ಲ ಅಂತೇಳಿ ಅಲ್ಲ, ಇವರಿಗೆ ಸಿಗ್ಲಿಲ್ಲ ಅಂತ. होगा मगर मेरा सामने तो दिखाई नहीं दिया. ಇರಬಹುದು, ನನ್ನ ಮುಂದೆ ಅವರು ಬರಲಿಲ್ಲ. जिससे मैंने बात किया सब मुझे गलत तरीका बता रहा था. ಯಾವ ಗುರುಗಳನ್ನೆಲ್ಲ ಅವರು ಭೇಟಿ ಮಾಡ್ತಾರೋ ಇವರಿಗೆ ಹೇಳಿಕೊಟ್ಟ ದಾರಿ ಮಾತ್ರ ಅದು ತಪ್ಪಾಗಿತ್ತು. मैं अपना टॉर्चर करते बहुत कम उम्र में मुझे शुगर हुआ. ಎಲ್ಲಿ ಮುಟ್ಟಿದ್ದು, ನನ್ನ ಶರೀರಕ್ಕೆ ಶಿಕ್ಷೆ ಕೊಡುತ್ತಾ ಸಣ್ಣ ಪ್ರಾಯದಲ್ಲಿ ನನಗೆ ಸಕ್ಕರೆ ಕಾಯಿಲೆ ಬಂತು. मैं तो ऑलमोस्ट 2014-13 तक मेरा 6 पैक बॉडी और अच्छा मेंटेन करता था बॉडी. 2013-14ನೇ ವಯಸ್ಸಿನ ತನಕ 6 ಪ್ಯಾಕ್ ವಿಶೇಷ ವಿನ್ಯಾಸವನ್ನು ನಾನು ಸಂರಕ್ಷಣೆ ಮಾಡಿಕೊಂಡಿದ್ದೆ. और मैं फिल्म इंडस्ट्री का डायरेक्टर था. ಅದಲ್ಲದೆ ಸಿನಿಮಾ ಕ್ಷೇತ್ರದ ನಿರ್ದೇಶಕನಾಗಿದ್ದೆ ನಾನು. सो लुक वाइज में ठीक ठाक था मगर मेरा अंदर हाई शुगर था. ಕಾಣಲಿಕ್ಕೆ ನಾನು ಬಹಳ ಚೆನ್ನಾಗಿ ಕಾಣ್ತಿದ್ದೆ, ಒಳಗಡೆ ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ನನಗೆ ಸಕ್ಕರೆ ಕಾಯಿಲೆ. उसी रिलेटेड मेरा इंटरनल बहुत प्रॉब्लम्स आ रहा था. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಒಳ ಶರೀರದಲ್ಲಿ ಬಹಳ ಸಮಸ್ಯೆಗಳಿತ್ತು. डाइजेशन रिलेटेड प्रॉब्लम और हेडेक ऐसा बहुत सारा थिंग्स, इट्स लाइफस्टाइल डिसीज रिलेटेड बहुत सारा प्रॉब्लम था. ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಿರಬಹುದು, ತಲೆನೋವು ಆಗಿರಬಹುದು, ಇದೇ ರೀತಿ ಬೇರೆ ಸಮಸ್ಯೆಗಳಿಂದ ನಾನು ಬಳಲ್ತಾ ಇದ್ದೆ ಅಂತ. फिर भी मैंने ये आत्मीय लाइन छोड़ा नहीं. ಆದರೂ ಈ ಆಧ್ಯಾತ್ಮ ಪಥವನ್ನು ನಾನು ಬಿಡಲೇ ಇಲ್ಲ. जिस दिन मैंने डिसाइड किया ये नहीं मिलने वाला है, ಯಾವತ್ತು ನಾನು ನಿರ್ಧಾರ ಮಾಡಿದ್ನೋ ಇದು ನನಗೆ ದಕ್ಕುವಂಥದ್ದು ಅಲ್ಲ ಅಂತ, मेरा ऊपर भगवान का कोई चिंता ही नहीं, परवाह नहीं, मैं जिंदगी जीने का कोई लायक ही नहीं लगा.
ನನ್ನ ಮೇಲೆ ಇಷ್ಟು ನಾನು ಪ್ರಯತ್ನ ಮಾಡುವಾಗ ದೇವರಿಗೆ ನನ್ನ ಮೇಲೆ ಕನಿಕರವೇ ಇಲ್ಲ, ಅನುಗ್ರಹವೇ ಇಲ್ಲ ಅಂತ ಹೇಳಿದ್ರೆ ಈ ಜೀವನವನ್ನು ನಡೆಸಲಿಕ್ಕೆ ನಾನು ಯೋಗ್ಯನಲ್ಲ. इतना अच्छा रिच फैमिली में रहने का बावजूद भी मैं इतना तकलीफ उठा रहे, मुझे ये प्रॉब्लम्स हो रहे, मुझे सिर्फ क्यों खुशी नहीं, बाकी का खुशी है कि नहीं मालूम नहीं, मगर मुझे अपना आप लग रहा है मुझे क्यों खुशी नहीं मिल रही. ಇಷ್ಟು ಶ್ರೀಮಂತ ಇದು ಕುಟುಂಬದಲ್ಲಿ ನಾನು ಜೀವನ ಮಾಡ್ತಾ ಇದ್ದೇನೆ, ನನಗಿಷ್ಟು ಕಷ್ಟ ಯಾಕೆ, ನನಗೆ ಯಾಕೆ ಖುಷಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂಬಂತ ಒಂದು ದುಃಖ ಅವರನ್ನು ಬಾಧಿಸಿ. मेरे पास पैसा है, सब कुछ है, मगर खुशी नहीं. ನನ್ನಲ್ಲಿ ಹಣ ಇದೆ, ಎಲ್ಲವಿದೆ, ಆದರೆ ಖುಷಿಯೊಂದು ಮಾತ್ರ ಇರಲಿಲ್ಲ. मैं रेलवे ट्रैक में जाके बैठा, ರೈಲ್ವೆ ಹಳಿಯಲ್ಲಿ ಹೋಗಿ ನಾನು ಕೂತೆ. इतना दूर मतलब बहुत करीब आ गया ट्रेन. ಬಹಳ ನಾನು ಕೂತಂತ ಜಾಗಕ್ಕೆ ಹತ್ತಿರ ಇದು ರೈಲು ಬಂದಿತ್ತು. इमीडिएटली ट्रेन का सामने मेरा माँ को दिखाई दी. ಆದರೆ ಆ ಹೊತ್ತಲ್ಲಿ ಆ ರೈಲು ಬಂದ ಹಾಗೆ ನನ್ನ ದೃಶ್ಯಕ್ಕೆ ಗೋಚರಿಸಿದ್ದು ನನ್ನ ತಾಯಿ. उठ के भागने के लिए टाइम नहीं था, उधर ही मैं ऐसा गिरा. ಎದ್ದು ಓಡುವಷ್ಟು ಸಮಯ ಇರಲಿಲ್ಲ, ಅಲ್ಲಿ ಅವರು ಬಿದ್ದು ಬಿಟ್ರಂತೆ ಈ ಕಡೆಗೆ. वो ट्रेन इतना फास्ट कड़कड़क 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 ऐसे ही निकल गया. ಇಷ್ಟು ವೇಗವಾಗಿ ರೈಲು ಚಲಿಸಿತು ಅಂತ ಹೇಳಿದ್ರೆ उसी दिन मुझे लगा कुछ ना कुछ एक भगवान का कृपा है मेरा सामने. ಆಗ ಅವರಿಗೆ ಅನಿಸಿತಂತೆ ಏನೋ ಒಂದು ದೇವರ ಅನುಗ್ರಹ ನನ್ನ ಮೇಲೆ ಇದೆ ಅಂತ. उसका बस ऑलमोस्ट मतलब 5-6-7 years निकल गया. ಅನಂತರ ಒಂದು 6-7 ವರ್ಷವೇ ಕಳೆದೋಯ್ತು. फिर भी भगवान का कोई चमत्कार तो नहीं देखा. ಆದರೂ ಕೂಡ ಯಾವುದೇ ಭಗವಂತನ ಚಮತ್ಕಾರ ನನ್ನ ಜೀವನದಲ್ಲಿ ಘಟಿಸಲಿಲ್ಲ. फिर मेरा शादी हो गया, शादी का बाद भी 7 साल हो गया. ಮದುವೆ ಆಯಿತು, ಮದುವೆ ಆಗಿ ನಂತರವೂ 7 ವರ್ಷ ಕಳೆಯಿತು. देन मैंने डिसाइड किया अभी तो भगवान मुझे तो मतलब कुछ बना रहे, मुझे अभी जिंदा रहने का इंटरेस्ट ही नहीं. ಆಗ ಅವರಿಗೆ ಅನಿಸಿದಂತೆ ದೇವರು ಏನೋ ಮಾಡ್ತಾ ಇದ್ದಾರೆ, ಇನ್ನು ನನಗೆ ಬದುಕಲಿಕ್ಕೆ मुझे कुछ ना कुछ आशा दिखा के मगर आगे जा रहे. ನನಗೆ ಆಶೆ ತೋರಿಸಿ, ಆಮಿಷ ತೋರಿಸಿ ಅವ ಮುಂದೆ ಹೋಗ್ತಾ ಇದ್ದಾನೆ ಅಂತ. That time I was very good editor in Bollywood industry. ಆಗಾಗ ಆ ಹೊತ್ತಲ್ಲಿ ಇವರು ಬಹಳ ಶ್ರೇಷ್ಠ ಬಾಲಿವುಡ್ ಆ ಸಿನಿಮಾ ಹಿಂದಿ ಸಿನಿಮಾ ಇದು ಕ್ಷೇತ್ರದಲ್ಲಿ ಅತಿ ಶ್ರೇಷ್ಠ स्टार एडिटर था. पर डे में 40,000 सैलरी देता था. वीडियो एडिटर और इट्स वीडियो फिल्म द स्पेशल एडिटर था. वीडियो एडिटर वीडियो दैट मेरा एक स्टाइलाइज एडिटिंग है, जो एडिटिंग कंप्लीट होने के बाद मुझे बुलाता है, ओनली स्टाइलाइज एडिटिंग करके मैं चले जाता हूँ. ट्रेलर और प्रोमो, एड फिल्म और टीवी कमर्शियल, सही समय मेरा मेन मतलब एडिटिंग स्टाइल था. आप डायरेक्टर भी है, एडिटर भी है, एडिटर और राइटर भी. एक्टर नहीं, स्टोरी स्टोरी. देन मेरा जो प्रोफेशन में मैं सक्सेस हूँ, बट मेरा अंदर एक चिंता है, मुझे ये ब्रह्मज्ञान चाहिए. वो सिनेमा इंडस्ट्री सिर्फ एक काम के लिए, आप उधर जीने के लिए पैसा तो चाहिए. मेन रीजन यही. और स्टार लाइफ मुझे पसंद है. आई ऑलवेज, अभी भी देखो मुझे ये लाइफस्टाइल मेंटेन करना इंटरेस्ट है, उसके लिए तो पैसा चाहिए. वो तो चाहिए. मैं क्यों छोड़ना है. मैं एक्चुअली ब्रह्मज्ञान लेने के लिए कपड़ा उतार के घूमने का कोई ज़रूरत नहीं. मतलब कपड़ा चेंज करके उसके लिए कोशिश करने का भी नहीं. आई डोंट बिलीव ऑल दिस. मैं अपना जिंदगी अच्छी तरह से जीने चाह रहा हूँ, बट क्या क्या सैक्रिफाइस करना मुझे मालूम है. खाना 15 दिन छोड़ो बोले तो मैं खाना छोड़ूंगा. और तुम जिंदगी में ये तुम छोड़ो बोले तो मैं छोड़ दूंगा. मैंने दारू छोड़ा, नॉनवेज छोड़ा, और वाइफ फैमिली में जो चीज़ें से सब मतलब मैंने रेस्ट्रिक्शन लगाया. देन एक्चुअली मुझे मेरा जो धर्म पत्नी है मुझे बहुत सपोर्ट कर रहा था. उसका वजह से मुझे ये सारा मतलब ये लेवल तक आने के लिए, मुझे ये पाने के लिए मेरा पूरा का पूरा सपोर्ट मेरा धर्मपत्नी था. ठीक है, वो मैडम आपका कंप्लीट केयर रखा हो. हाँ 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 प्लीज. ದೃಶ್ಯ ಮಾಧ್ಯಮದ ಸಂಕಲನಕಾರನಾಗಿ ಅವರು ಕೆಲಸ ಮಾಡಿದ್ರು. ಆಮೇಲೆ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಗುರುತಿಸಿಕೊಳ್ಬೇಕು ಅಂತ ಅವರಿಗೆ ಆಸೆ ಇತ್ತು, ತ್ಯಾಗ ಮಾಡಬೇಕು ಅಂತ ಇರಲಿಲ್ಲ. ಸಿನಿಮಾ ಕ್ಷೇತ್ರದಲ್ಲಿ ಹೆಚ್ಚು ಹೆಸರು ವಾಸಿಯಾದ ವ್ಯಕ್ತಿಯಾಗಿದ್ದರೂ ಕೂಡ ಅಂತರಂಗದಲ್ಲಿ ಅವರಿಗೆ ನೆಮ್ಮದಿ ಇರಲಿಲ್ಲ ಅಂತ. ಹೀಗೆ 15 ದಿವಸ ಊಟ ಬಿಡಬೇಕು ಅಂತ ಹೇಳಿದ್ರೆ ತಯಾರಿದ್ದರಂತೆ. ಈ ಬ್ರಹ್ಮಜ್ಞಾನ ಪ್ರಾಪ್ತಿ ಮಾಡಬೇಕಿದ್ರೆ ಏನು ಮಾಡಬೇಕು ಗೊತ್ತಿತ್ತಂತೆ. ಎಲ್ಲದಕ್ಕೂ ತಯಾರಿದ್ದರೂ ಕೂಡ ಈ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ನನ್ನ ಭಾರ್ಯೆ, ನನ್ನ ಅರ್ಧಾಂಗಿ, ನನ್ನ ಪತ್ನಿಯ ಅಪಾರವಾದ ಸಹಕಾರ ನನಗೆ ದೊರೆತಿದೆ ಅಂತ ಗುರುಜಿ ಹೇಳ್ತಾರೆ. ಆಕ್ಚುಲಿ ಆಧ್ಯಾತ್ಮಿಕ ಲೈನ್ में मेरे से आगे था मेरा पत्नी. ಅಧ್ಯಾತ್ಮ ಜೀವನದಲ್ಲಿ, ಅಧ್ಯಾತ್ಮ ಸಾಧನಾ ಪಥದಲ್ಲಿ ನನಗಿಂತ ಹೆಚ್ಚು ಮುನ್ನಡೆಯಲಿದ್ದದ್ದು ನನ್ನ ಪತ್ನಿ ಅಂತ ಹೇಳ್ತಾರೆ. हम दोनों का कुंडली देख के एक नहीं अनेक मतलब जो लोग बोलता था करोड़ों लोग में से
एक भाग्यवती है मेरा वाइफ, उसमें से 3 भाग्यवान में से एक है मैं। मतलब मेरे से ज़्यादा भाग्यवती वो हूँ। उसका रीजन ब्रह्मज्ञानी हस्बैंड है, वो खुद एनलाइटेड है, बच्चा भी वही टाइप का है। ಇದು ಬಹಳ ದೊಡ್ಡ ರಹಸ್ಯ, ನನಗೆ ಇವತ್ತೇ ಗೊತ್ತಾದ್ದು, ಗುರುಗಳು ಹೇಳಿರಲಿಲ್ಲ. ಇದು ಗುರುವಿನ ಸರಳತೆ ಮತ್ತು ಶ್ರೇಷ್ಠತೆಗೆ ನಮ್ಮ ಋಷಿ ಪರಂಪರೆ ಒಂದು ಕೈಗನ್ನಡಿ ಅಂತ ಹೇಳಲಿಕ್ಕೆ ನನ್ನ ಅಭಿಪ್ರಾಯ ಮಧ್ಯೆ ನಾನು ವ್ಯಕ್ತಪಡಿಸ್ತೇನೆ. ಯಾಕೆ ನನಗೆ ಸಂಸ್ಕೃತಿಯಲ್ಲಿ ಅಪಾರವಾದ ಪ್ರೀತಿ ಇದೆ. ನೋಡಿ, ಕುಂಡಲಿಯನ್ನು ತುಲನೆ ಮಾಡುವಾಗ ಕಂಡದಿದ್ದ ಕೋಟಿಗೊಬ್ಬ ಎಂತ ಸ್ತ್ರೀ, ಆದರೆ ಕೋಟಿಗಳಲ್ಲಿ 3 ವ್ಯಕ್ತಿಗಳಲ್ಲಿ ನೀವು ಒಬ್ಬರು. ಹಾಗಾಗಿ ನೀವು ಮ್ಯಾಚ್ ಆಗಿದ್ದೀರಿ. ಹಾಗಾಗಿ ಇವರ ವಿವಾಹ ಆಯಿತು. ವಿವಾಹ ಆದ ಸ್ತ್ರೀ ಕೂಡ ಜ್ಞಾನೋದಯವನ್ನು ಪಡೆದ ಗುರುಮ. ಹಾಗಾಗಿ ಹುಟ್ಟಿದ ಮಕ್ಕಳು ಕೂಡ ಜ್ಞಾನೋದಯವಾಗಿದೆ ಎಂಬ ಪರಮ ರಹಸ್ಯವನ್ನು ಗುರೂಜಿ ಬಿಚ್ಚಿಟ್ಟಿದ್ದಾರೆ. ನಿಮಗೆ ಕೋಟಿ ಕೋಟಿ ನಮನ, ನಮ್ಮ ಭಾರತೀಯ ಸಂಸ್ಕೃತಿಯ ಪರವಾಗಿ ನಿಮಗೆ. ये एक्चुअली एक को मिलना बहुत भाग्य है. ಹಾಗಾಗಿ ಒಬ್ಬರಿಗೆ ಸಿಗುವುದು ಇದು ಬಹಳ ಪರಮ ಭಾಗ್ಯ ಅಂತ ಹೇಳ್ತಾರೆ. अभी आपको चाहिए, मैं जो बोल रहे हो रास्ता पे आ जाओ, मैं आपको भी ಆತ್ಮ ಅನುಭವ आपको भी दिलवाएगा. ನಿಮಗೆ ಬೇಕೋ ನಾನು ಹೇಳಿದ ದಾರಿಯಲ್ಲಿ ನೀವು ಹೆಜ್ಜೆ ನಿಟ್ರೆ ನಿಮಗೂ ಕೂಡ ಕೊಡಿಸಬಲ್ಲೆ ಅಂತ ಹೇಳ್ತಾರೆ. कुछ साल पहले मेरे सामने एक आदमी आया था, उसने ऑलमोस्ट 35 लाख खर्चा किया आग्नेय चक्र एक्टिवेट करने के लिए. ಥರ್ಡ್ ಐ ಓಪನ್. ಹಲವಾರು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಗುರೂಜಿಯ ಇದು ದರ್ಶನಕ್ಕೆ ಬರ್ತಾನೆ. ಆಗ ಅವ ಸುತ್ತು ಬಂದು ಇವರ ಹತ್ರ ಆತನ ವಿಚಾರ ತಿಳಿಸ್ತಾನೆ. ಅವ ಹೇಳ್ತಾನೆ, ನನ್ನ ಒಂದು ಆಜ್ಞಾಚಕ್ರದ ಜಾಗೃತಿಗೆ ನಾನು 35 ಲಕ್ಷ 35 ಲಕ್ಷ ಖರ್ಚು ಮಾಡಿದ್ದೇನೆ ಅಂತ. मैंने एक पैसा नहीं लिया, गिने चुना दिन में उसका सारा चक्र खोल दिया. ನಾನು ಒಂದು ಪೈಸೆಯನ್ನು ತೆಗೊಳ್ಳಿಲ್ಲ ಆತನಿಂದ, ಆದರೆ ಕೆಲವೇ ದಿನಗಳಲ್ಲಿ ಆತನ ಶರೀರದಲ್ಲಿರುವ ಎಲ್ಲಾ ಚಕ್ರಗಳನ್ನು ಜಾಗೃತಪಡಿಸಿ ನಾನು ಕೊಟ್ಟೆ. That time मेरा मेडिटेशन completely free था. ಆ ಹೊತ್ತಿಗೆ ನನ್ನ ಧ್ಯಾನ ಅಂತ ಹೇಳೋದು ಪೂರ್ತಿಯಾಗಿ ನಾನು ಫ್ರೀಯಾಗಿ ಕೊಡ್ತಾ ಇದ್ದೆ. मेरा क्लास में लोग बैठ के दारू पीने शुरू हो गया, तब से मैंने इसको पैसा लगाने शुरू. ಯಾವಾಗ ನನ್ನ ಧ್ಯಾನ ತರಗತಿಯಲ್ಲಿ ಶರಾಬು ಕುಡಿದು ಕೂತುಕೊಳ್ಳಲು ಪ್ರಾರಂಭ ಮಾಡಿದ್ರ ಅಲ್ಲಿ ಆಗ ಪುಕ್ಕಟೆಯಾಗಿ ಕುಡುವುದನ್ನು ಇವರು ನಿಲ್ಲಿಸಿದರು. गलत क्वेश्चन पूछने शुरू हो गया, ತಪ್ಪು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಿದರು. तब से मुझे लगा ये ब्रह्मज्ञान ऐसा दे दूं तो उसका कोई वैल्यू नहीं होगा. ಆಗ ನನಗೆ ಅವರಿಗೆ ಅನಿಸ್ತಂತೆ, ಈ ರೀತಿ ನಾನು ಬ್ರಹ್ಮಜ್ಞಾನವನ್ನು ಹಂಚಿದ್ರೆ ಅದಕ್ಕೆ ಯಾವುದೇ ಮೌಲ್ಯ ಸಿಗುವುದಿಲ್ಲ ಅಂತ. और ज्यादा क्राउड मुझे बिल्कुल पसंद नहीं. ಹಾಗಾಗಿ ವಿಶೇಷ ಜನಸಂದಣಿ ಕೊಡುವುದು ನನಗೆ ಸುತರಾಂ ನನಗೆ ಇಷ್ಟ ಇಲ್ಲ ಅಂತ. 5 लोग मेरा पास आएगा तो 5 एनलाइटेड होने चाहिए. ಅವ್ರು ಹೇಳ್ತಾರೆ 5 ಮಂದಿ ಬಂದ್ರೆ ಸಾಕು, ಆ 5 ಮಂದಿ ಕೂಡ ಆ ಆತ್ಮದ ಅನುಭವ ಆಗಬೇಕು ಸಾಕು ಅಂತ ಹೇಳ್ತಾರೆ. आत्मा को खुशी मिलना ही बहुत बड़ा चीज है. ಆತ್ಮಕ್ಕೆ ಸಂತೋಷ ಲಭಿಸುವುದೇ ಬಹಳ ದೊಡ್ಡ ವಿಚಾರ ಅಂತ. ये जो वीडियो सुनने वाला सब अपना आंख बंद करके 2 सेकंड सोच के देखो अपना दिमाग का अंदर कितना कीड़ा पड़ा है. ಈ ದೃಶ್ಯವನ್ನು, ಈ ವಿಚಾರವನ್ನು ನೋಡುವ ಪ್ರತಿಯೊಬ್ಬರು ಕೂಡ ತುಸು ಹೊತ್ತು ನಿಮ್ಮ ಕಣ್ಣನ್ನು ಮುಚ್ಚಿ ನೀವು ಯೋಚಿಸಿ, ನಿಮ್ಮ ತಲೆಯಲ್ಲಿ ಎಷ್ಟು ಇದು ಕ್ರಿಮಿ ಕೀಟ ಕೆಟ್ಟ ವಿಚಾರಗಳು ತುಂಬಿಕೊಂಡಿವೆ ಎಂಬುದನ್ನು ನೀವು ಯೋಚಿಸಿ ನೋಡಿ. मेरा इधर आके मतलब अपना जो SMS मेडिटेशन करेगा तो उसका अंदर का क्रिमी कीड़ा 5 दिनों में निकल जाएगा. ಒಂದು ವೇಳೆ ಗುರೂಜಿಯವರು ಹೇಳೋದು, ಗುರೂಜಿಯವರು ರಚಿಸಿದ ಧ್ಯಾನಾಭ್ಯಾಸವನ್ನು ಮಾಡಿದರೆ ನಿಮ್ಮ ತಲೆಯಲ್ಲಿದ್ದ ಆ ಎಲ್ಲಾ ಕ್ರಿಮಿಕೀಟಗಳು ಕೆಟ್ಟ ವಿಚಾರಗಳು ನಿಮ್ಮನ್ನು ಶಾಶ್ವತವಾಗಿ ಬಿಟ್ಟು ಹೋಗ್ತದೆ. इतना शांत लाइफ मिलेगा, खुशी से जी सकता है. ಇಷ್ಟು ಶಾಂತ ಸ್ಥಿತಿಯ ಜೀವನ ನಿಮಗೆ ಪ್ರಾಪ್ತಿಯಾಗ್ತದೆ. ಬಹಳ ಖುಷಿಯಿಂದ ನಿಮ್ಮ ಜೀವನವನ್ನು ನೀವು ಮುನ್ನಡೆಸಬಹುದು. ಫ್ಯಾಮಿಲಿ ಲೈಫ್ का ट्यूनिंग टोटली चेंज हो जाएगा. ಕುಟುಂಬದ ಸಮತೋಲನ, ಆ ಒಂದು ಟ್ಯೂನಿಂಗ್ ಉಂಟಲ್ಲ, ಅದು ಪೂರ್ಣವಾಗಿ ಬದಲಾಗ್ತದೆ. कहीं भी जाओ उसको रेड कार्पेट दिखाई देगा. ಎಲ್ಲಿ ಹೋದ್ರೂ ಕೂಡ ಆತನಿಗೆ ರಾಜ ಮರ್ಯಾದೆ ಪ್ರಾಪ್ತಿಯಾಗ್ತದೆ. भगवान हमारा सामने प्रकट हो जाएगा. ಭಗವಂತ ನಮ್ಮ ಮುಂದೆಯೇ ನಮಗೆ ದರ್ಶನವನ್ನು ಕೊಡುತ್ತಾನೆ. ये मजाक मस्ती के लिए नहीं बोल, ಇದೇನೋ ತಮಾಷೆಗೆ ಬೇಕಾಗಿ ನಾನು ಹೇಳ್ತಾ ಇಲ್ಲ, प्रॉपर साइंस है. ಇದು ಪರಿಪೂರ್ಣ ವಿಜ್ಞಾನ. इतना श्योरली मैं बोल रहा हूँ इसलिए हर किसी को ये अनुभव करने वाला ही है. ಇಷ್ಟು ಸ್ಪಷ್ಟವಾಗಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಪ್ರತಿಯೊಬ್ಬನಿಗೆ ಇದನ್ನು ಅನುಭವಿಸಲು ಸಾಧ್ಯ. जब तक मैं दुनिया में है तब तक सबको ये देने के लिए मैं तैयार. ಎಲ್ಲಿಯ ತನಕ ನಾನು ಈ ಪ್ರಪಂಚದಲ್ಲಿ ಇರ್ತೇನೋ ಅಲ್ಲಿಯ ತನಕ ಪ್ರತಿಯೊಬ್ಬರಿಗೂ ನಾನು ಕೊಡಲು ಸಿದ್ಧನಿದ್ದೇನೆ. मेरा लाइफ का लक्ष्य भी वही है. ನನ್ನ ಜೀವನದ ಪರಮ ಲಕ್ಷ್ಯ ಇದೆ. मगर क्राउड नहीं चाहिए. मेरा रिसर्च चल रहा है, मेरा रिसर्च टीम है,
उसके लिए मेरा दिन दिन में बहुत टाइम उसी में निकल जाता है. ಹಾಗಾಗಿ ಜನಜಂಗುಳಿ ನನಗೆ ಬೇಡ, ನನ್ನ ಸಂಶೋಧನೆ ನಡೀತಾ ಇದೆ, ಅದಕ್ಕೆ ನನಗೆ ತುಂಬಾ ಸಮಯ ಬೇಕು ಅಂತ ಗುರು. इसलिए मैक्सिमम मेरा क्लासेस ऑनलाइन जा रहे, बहुत गिने चुने लोगों को आश्रम लेके आता हूँ. मेरे से ज़्यादा संपर्क नहीं, काम करके निकल जाना है. ಹಾಗಾಗಿ ನನ್ನ ಹೆಚ್ಚಿನ ತರಗತಿಗಳೆಲ್ಲ ಆನ್ಲೈನ್ ಮುಖಾಂತರ ನಡೀತದೆ. ಎಷ್ಟು ಜನ ಬೇಕೋ ಅಷ್ಟು ಜನರನ್ನು ಮಾತ್ರ ಕರೆಸಿ ನಾನು ಅವರಿಗೆ ಧ್ಯಾನಾಭ್ಯಾಸವನ್ನು ಮಾಡಿಸ್ತೇನೆ. किसी से बात करने के लिए, डिस्कस करने के लिए मेरा पास टाइम नहीं. ಯಾರೊಂದಿಗೂ ಫೋನಲ್ಲಿ ಚರ್ಚೆ ಮಾಡಲಿಕ್ಕೆ ನನ್ನ ಹತ್ತಿರ ಸಮಯವಿಲ್ಲ. कोई भी आएगा तो उनको अनुभव देना है, जाना है. ಯಾರು ಬಂದರೂ ಕೂಡ ಆತನಿಗೆ ಅನುಭವ ಕೊಡೋದು, ಆತನ ಕಳಿಸೋದು. ಅವರು और मतलब थर्ड आई ओपन करने के लिए हम लोग को मतलब अभी ऋषि मुनि पुराना ये सभी हम लोग देखने का टाइम पे ये थर्ड आई इतना जल्दी नहीं होता है. किसी को कम से कम साल ध्यान में और तपस, घर छोड़ के दूसरा एक गवी नहीं होगा तो गुरुजी, ऐसे ढूंढ के हम वो सभी लोग थर्ड आई ओपन हो जाता है. मतलब इतना सलीस स्पीडली, मतलब इतना शॉर्ट टाइम पे किसी को नहीं होता है. आप कौन सा तरीका में वो थर्ड आई ओपन कर रहे हैं वो तो मालूम ही नहीं आ रहा है हम लोगों का. बताएगा मैं आपको, भाई साहब, मैजिक नहीं, दिस इज रॉकेट साइंस है.